ನಮಸ್ತೆ ಮೀನ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಕ್ಷಮೆ ಇರಲಿ ನಿಧಾನ ಆಗ್ತಾ ಇರೋದಕ್ಕೆ. ತುಂಬಾ ಹೆವಿ ಎನರ್ಜಿ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲ ದೇವರಿಗೆ ಮುಟ್ಟಿದೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ವ್ಯಕ್ತಿಯಿಂದ ಕರೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲೈಫ್ ಒಂದು ಪ್ಯಾರಾಶೂಟ್ ರೀತಿಲಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಏಂಜಲ್ಸ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ನಿಮ್ಮ ಮನೇಲಿ ಜೇನು ಗೂಡು ಕಟ್ಟುವುದು ಅಥವಾ ಒಂದು ಏಂಜಲಿಕ್ ಎನರ್ಜಿ ಬಂದು ಹೋಗ್ಬೋದು ಅನ್ನುವಂಥದ್ದು ಕೂಡ ಇದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ನನಗೆ ಒಂದು ಡಿವೈನ್ ಟೀಮೇ ನಿಮ್ ಪ್ರೊಟೆಕ್ಷನ್ಗೆ ಇರೋ ಹಾಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಯಾರೋ ಲವ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ನಿಮ್ಗೆ ಅಥವಾ ನೀವ್ ಯಾರಿಗೋ ನಿಮ್ಗೆ ಯಾರೋ ಕಿಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮಾಡುವಂತ ಸಮಯದಲ್ಲಿ ಯಾರೋ ಫೋಟೋ ತೆಗ್ದಿ ಅದನ್ನೊಂದು ದೊಡ್ಡ ರಾಮಾಯಣ ಮಾಡ್ತಾರೆ. ಲೈಕ್ ಹನಿ ಟ್ರ್ಯಾಪ್ ತರ ಇನ್ನ ದೊಡ್ಡ ಏನೋ ಒಂದು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲವಿ ಡವಿ ಫೋಟೋಸ್ ವಿಡಿಯೋಸ್ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ರಿವೀಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಲವ್ ಪ್ರೊಫೈಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಲವರ್ಸ್ ಚಿಕ್ಕ ಚಿಕ್ಕ ಮಕ್ಕಳೇ ಇದ್ದಾರೆ ಇಲ್ಲಿ. ಇನ್ನ ಟೀನೇಜ್ ಕೂಡ ಬಂದಿಲ್ಲ. ಅವ್ರವ್ರೇ ಲವ್ ಮಾಡ್ಕೊಂಡು ಅವ್ರವ್ರೇ ಪ್ರೆಗ್ನೆಂಟ್ ಆಗ್ಬಿಡುವಂತ ಸಾಧ್ಯತೆ ಇದೆ. ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ ಇಲ್ಲಿ. ಅಬೋ ಒಂದು 7th 8th ಇರಬಹುದು ಅಷ್ಟೇ. ಅವರು ತುಂಬಾ ಮಕ್ಕಳ ಎನರ್ಜಿ ಇದೆ ಇಲ್ಲಿ. ನೀವೇನೋ ತೋಟನೋ ಹೊಲನೋ ಗಾರ್ಡನ್ ಮಾಡಿದ್ರೆ ಅದರಲ್ಲೆಲ್ಲ ಚಿಟ್ಟೆ ಬಟರ್ಫ್ಲೈ ತುಂಬಾ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ವರ್ಷದ ಬಟರ್ಫ್ಲೈ ಥೀಮ್ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ಅಜ್ಜಿ ಮನೆ ಕಡೆಯಿಂದ ನಿಮ್ಗೇನೋ ಒಂದಷ್ಟು ಸುದ್ದಿ ಬರುತ್ತೆ ಕೇಳಲಿಕ್ಕೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರಕ್ಕೋಸ್ಕರ ಯಾರೋ ಗಲಾಟೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಡೆಲಿವರಿ ಬಾಯ್ ಜಾಬ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸರ್ಕಾರದಿಂದ ಒಂದಷ್ಟು ಏನೋ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ದೊಡ್ಡ ಬೆಂಕಿ ಬಿರುಗಾಳಿ ಈ ತರದ್ದೇನೋ ಒಂದು ದೊಡ್ಡ ಸುಂಟರ್ ಗಾಳಿ ತರ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ 2 ದೊಡ್ಡ ದೊಡ್ಡ ಮರಗಳು, ಅದ್ರ ಮಧ್ಯೆ ಒಂದು ಪುಟ್ಟ ಮನೆ, ಹಳ್ಳಿಯ ವಾತಾವರಣ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೀವು ವಿಲೇಜಿಗೆ ನೀವು ಹೋಗ್ತೀರಾ, ಅಲ್ಲಿ ಮನೆ ಮಾಡ್ತೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ದುರ್ಗಾದೇವಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇದ್ದಂತ ಸ್ಟಕ್ ಎನರ್ಜಿ ಹೋಗಿ ಒಂದು ಸ್ಮೂತ್ ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೈಂಡ್ ಪವರ್ ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಯಾರ ಬಗ್ಗೆನೂ ಮಾತಾಡಕ್ ಹೋಗ್ಬೇಡಿ. ಅಂದ್ರೆ ಕೇವಲವಾಗಿ ಯಾರ ಜೊತೆನೂ ಮಾತಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳೇ ಓದೋ ಕಡೆ ಗಮನನ ಕೊಡಿ. ಲವ್ ಲೈಫಿಗೆ ಸಮಯ ಇದೆ ಅನ್ನುವಂಥದ್ದು ಇಲ್ಲಿ. ಯಾರ್ದೋ ಒಂದು ಫೋನ್ ಕಾಲ್ ನಿಮ್ಗೆ ಶಾಕಿಂಗ್ ನ್ಯೂಸ್ ಅನ್ನ ಕೊಡುತ್ತೆ. ಯಾರೋ ಇಲ್ವಾದ್ರು ಅನ್ನುವಂಥ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಮಕ್ಕಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಡೆಲಿವರಿಗೆ ಹೋಗಕ್ ಮುಂಚೆನೆ ಮನೇಲೆ ಅಥವಾ ರಸ್ತೆಲೆ ಡೆಲಿವರಿ ಆಗೋಗುತ್ತೆ, ಆ ಥರದ್ದೇನೋ ಇದೆ. ಸ್ವಲ್ಪ ಡೇಟ್ ಎಲ್ಲ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಇದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಲೂಸ್ ಮೋಷನ್ ಹೋಗಿ ಸುಸ್ತಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಜಾಯಿಂಟ್ ಫ್ಯಾಮಿಲಿಲಿ ಇದ್ದವರು ದೂರ ಹೋಗಿ ಸ್ವಂತ ಮನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ ಕಣ್ಣೀರಿಗೆ ಕಾರಣ ಆದಂಥವ್ರು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಶಿವನ ಆಶೀರ್ವಾದನ ಪಡ್ಕೊಳ್ಳಿ, ರಕ್ಷೆನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಎದೆ ನೋವು ಬರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ.
ಅನ್ನುವಂಥದ್ದು ಕೂಡ ಇದೆ. ಲವ್ವಿಂಗ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರನ್ನೂ ಇಲ್ಲಿ ಕ್ಷಮಿಸ್ಬೇಕು, ಕ್ಷಮಿಸ್ಬಿಟ್ಟು ಮುಂದುವರಿಯೋದು ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕನ್ಫ್ಯೂಷನ್ಸ್ ಇದೆ, ಕನ್ಫ್ಯೂಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಫ್ಟಾಗಿ ಇರಿ, ಎಲ್ಲ ಸಮಸ್ಯೆಗಳನ್ನು ಸಾಫ್ಟಾಗಿ ಬಗೆಹರಿಸ್ಕೊಳ್ಳಿ. ಎಸ್ಪೆಷಲಿ ಲವ್ ಲೈಫ್ ಬಗ್ಗೆ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಬಗ್ಗೆ ಸಮಸ್ಯೆಗಳಿದ್ರೆ ಅದನ್ನ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮಶ್ರೂಮ್ ಬಿಸ್ನೆಸ್ ಮತ್ತು ಚಿಕನ್ ಬಿಸ್ನೆಸ್ ಯಾರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಯಾರು ನೆಗೆಟಿವ್ ಎನರ್ಜಿ ಆಗಿ ಬದಲಾಗಿ ತೊಂದರೆ ಮಾಡ್ತಿದ್ದಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಕಣ್ಣೀರು ಹಾಕುವಂಥ ಪ್ರಸಂಗ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೆ ಯಾರೋ ನೆಗೆಟಿವ್ ಎನರ್ಜಿ ಆಗಿರೋವಂಥವ್ರು ಅಥವಾ ಎನರ್ಜಿ ವೈಸ್ ನೆಗೆಟಿವ್, ಐ ಮೀನ್ ಸತ್ತ ದುಷ್ಟ ಶಕ್ತಿಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದರಿಂದ ನಿಮಗೆ ಹೊರಬರುವಂಥ ಮಾರ್ಗನ ದೇವಿ ಸೂಚಿಸ್ತಾಳೆ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಮೋಸ ಮಾಡಿದವರು ಯಾರ್ಯಾರು ಅಂತ ನಿಮಗೆ ಗೊತ್ತಾಗಬಾರ್ದು ಅಂತ ಕೆಲವರು ಪ್ರಯತ್ನ ಪಟ್ಟಿರ್ಬೋದು. ಬಟ್ ಒಳ್ಳೆತನಕ್ಕೆ ಬೆಲೆ ಇದೆ, ಒಳ್ಳೆತನ ಯಾವಾಗಲೂ ಗೆಲ್ಲುತ್ತೆ ಅನ್ನೋದು ಇನ್ನು ಮುಂದಕ್ಕೆ ಸಮಾಜದಲ್ಲಿ ಇರೋರೆಲ್ರಿಗೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದು ಇದೆ. ಕಾಮದ ಹೆಸರಲ್ಲಿ ಯಾರು ಆಟ ಆಡ್ತಿದ್ದಾರೆ ಅಥವಾ ಪ್ರೇಮದ ಹೆಸರಲ್ಲಿ ಯಾರು ಆಟ ಆಡ್ತಿದ್ದಾರೆ ಅಥವಾ ಒಂಟಿಯಾಗಿ ಸಿಕ್ಕಿದೆ ಅಂತ ಹೇಳಿ ಯಾರು ತೊಂದರೆನ ಮಾಡ್ತಿದ್ದಾರೆ ಇವರೆಲ್ಲರಿಗೂ ತಕ್ಕ ಶಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರದೋ ತುಂಬು ಜೀವನನ ಇಲ್ಲ ಅನ್ಸಿದರ ಪ್ರಭಾವವಾಗಿ ಸಾಕಷ್ಟು ಶಿಕ್ಷೆನ ಅನುಭವಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹೀಲಿಂಗ್ ಬೇಕು ಅನ್ನಿಸ್ತಾ ಇದೆ, ಮಾಡುವ. ಜಸ್ಟ್ ನಿಮ್ಮ ಮನೇಲಿ ಏನೇನು ನೆಗೆಟಿವಿಟಿ ಇದೆಯೋ, ನಿಮ್ಮ ಜೀವನದಲ್ಲಿ ಏನೇನು ನೆಗೆಟಿವಿಟಿ ಇದೆಯೋ ಅದನ್ನ ಯೋಚನೆ ಮಾಡ್ತಾ ಇರಿ ಅಷ್ಟೇ. ಅದೆಲ್ಲ ಹೋಯ್ತು ಅಂತ ಅಂದ್ಕೊಳ್ತಾ ಇರಿ. ಎಲ್ಲ ನೆಗೆಟಿವಿಟಿ ರಿಮೂವ್ ಆಗಿದೆ ಅಂದ್ಕೊಳ್ಳಿ. ನಿಮ್ಮ ಮನೆಯ ತುಳಸಿ ಗಿಡದ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ವಿಷ್ಣು ಆಲಯಕ್ಕೆ ಅಥವಾ ಶಿವನ ಆಲಯಕ್ಕೆ ಹೋಗಿ ತುಳಸಿ ಹಾರನ ಸಮರ್ಪಣೆ ಮಾಡಿ 21 ದಿನ ಬಿಡ್ದಿರ ಗಾಯತ್ರಿ ಮಂತ್ರ ಜಪಾನ ಮಾಡಿ ಅನ್ನುವಂಥದ್ದು ಇದೆ. ಅದು ಯಾವುದಾದ್ರೂ ಗಾಯತ್ರಿ ಮಂತ್ರ ಆಗಿರ್ಬೋದು, ಆಂಜನೇಯಂದಿರ್ಬೋದು, ಶಿವನ ಗಾಯತ್ರಿ ಮಂತ್ರ ಇರ್ಬೋದು, ಸುಬ್ರಹ್ಮಣ್ಯಂದು ಇರ್ಬೋದು ಅಥವಾ ವಿಷ್ಣುವಿಂದಿರ್ಬೋದು, ಯಾವುದೇ ಆದರೂ ಸರಿ ಗಾಯತ್ರಿ ಮಂತ್ರ ಜಪಾನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಕೆರಿಯರ್ ತುಂಬ ಸಕ್ಸಸ್ಫುಲ್ ಆಗಿ ಹೋಗುತ್ತೆ, ತುಂಬ ಪೀಕಿಗೆ ಹೋಗುತ್ತೆ. ನಿಮ್ಮ ಕೆರಿಯರಲ್ಲಿ ಸಾಕಷ್ಟು ಹೆಸರು ಮಾಡ್ತೀರಾ, ಹಣ ಮಾಡ್ತೀರಾ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಚಿಂತೆ ಬೇಡ. ಎಷ್ಟೇ ಹಾರಾಡಿದ್ರು ಕೂಡ ದುಷ್ಟಶಕ್ತಿಗಳ ನಿಗ್ರಹ ಹತ್ರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋದರ ಸಂಬಂಧಿ ಒಬ್ರು ಇಲ್ಲವಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋದರರ ವಿವಾಹಕ್ಕೆ ಹೋಗ್ಬೇಕಾದಂಥ ಪ್ರಸಂಗ ಬರಬಹುದು. ಅವರ ಮಕ್ಕಳ ವಿವಾಹಕ್ಕೆ ಹೋಗ್ಬೇಕಾದಂಥ ಪ್ರಸಂಗಗಳು ಬರಬಹುದು. ಸೋದರ ಅಂದರೆ ಅಣ್ಣ ತಮ್ಮ ಯಾರಾದರೂ ಆಗಿರಬಹುದು, ಅಥವಾ ರಿಲೇಟಿವ್ ಅಲ್ಲಿ ಅಣ್ಣ ತಮ್ಮ ಅಂತ ಇರ್ತಾರಲ್ಲ, ಅಣ್ಣನ ಥರ ತಮ್ಮನ ಥರ ಆ ಥರ. ಎಲ್ಲೋ ಊರಿಗೆ ಹೋಗಿ ಬಂದರೆ ಒಳ್ಳೇದಾಗತ್ತಾ, ಇದೇ ಥರ ತೊಂದರೆ ಆಗುತ್ತಾ, ಊರಿಗೆ ಹೋಗೋ ಮನಸ್ಸೇ ಇಲ್ಲ ಅನ್ನೋರಿಗೆ ನೀವೇ ನಿರ್ಧಾರ ತಗೊಳ್ಳಿ. ಆ ಸಮಯಕ್ಕೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿ ಅನ್ನುವಂಥದ್ದು. ಮೂರ್ಖರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಅಷ್ಟೇ.
ಹಾಗಾಗಿ ನಿಮ್ಮ ನಿರ್ಧಾರ ನೀವು ತಗೊಳ್ಳಿ, ನಿಮ್ಗೇನು ಸರಿ ಅನ್ಸುತ್ತೋ ಅದು ಮಾಡಿ. ಗ್ರಾಮ ದೇವತೆಗೆ ಸಾಕಷ್ಟು ಉಪಚಾರ ಮಾಡಿದಾಳೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಲೇಡಿ ಕಡೆಯಿಂದ ಗ್ರಾಮ ದೇವತೆಗೆ ಸಾಕಷ್ಟು ಉಪಚಾರ ಆಗಿದೆ. ಎಸ್, ಸಕ್ಸಸ್ಫುಲಿ ನಿಮ್ಮ ಹೀಲಿಂಗು ಯಶಸ್ವಿಯಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಸೀರಿಯಸ್ ಆಗಿ ಇಷ್ಟು ಪೂರ್ತಿ ಬರ್ನ್ ಆಗಿದೆ ನೋಡಿ. ನಥಿಂಗ್ ಟು ವರಿ, ಎವ್ರಿಥಿಂಗ್ ಈಸ್ ಆಲ್ ರೈಟ್. ಓಕೆ, ಸೊ ಪ್ರೇಮಿಗಳೇ ಚೆನ್ನಾಗಿದೆ ಲೈಫು, ಏನು ಹೆದರ್ಕೋಬೇಡಿ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್, ಕೆರಿಯರಲ್ಲಿ ಸಕ್ಸಸ್, ನೆಗೆಟಿವಿಟಿನೂ ದೂರ ಆಗುತ್ತೆ. ಅಪ್ಪ ಅಮ್ಮ ಹೇಳುವಂಥ ಮಾತನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಯಾರನ್ನು ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ನಿಮಗೆ ಬ್ಲಾಕ್ ಮೇಲ್ ಮಾಡ್ಬೋದು. ಹೆದರ್ಕೋಬೇಡಿ. ಯಾರು ನಿಮ್ಮನ್ನ ಅಥವಾ ವ್ಯಕ್ತಿನ ಇಲ್ಲ ಅನ್ನಿಸ್ತಾರೋ ಅವರೇ ಇಲ್ಲ ಆಗುವಂಥ ದಿನಗಳು ಹತ್ತಿರದಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಬ್ಲೆಸ್ಸಿಂಗ್ಸ್, ಯು ಆರ್ ಬ್ಲೆಸ್ಡ್. ಎಲ್ಲ ಚೆನ್ನಾಗಿದೆ. ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ, ಕೆರಿಯರ್ ಲೈಫ್ ಚೆನ್ನಾಗಿದೆ. ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗತ್ತೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಂಜಾಯ್ ಮಾಡಿ ಲೈಫನ್ನ. ನೋಡಿ, ನಿಜ ಅಂತೆ, ಎಂಜಾಯ್ ಮಾಡಿ ಲೈಫನ್ನ, ತಲೆ ಕೆಡಿಸ್ಬೋದು. ಸೊ ದಕ್ಷಿಣ ಕಾಳಿ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ಲಾಂಗ್ ಲೈಫ್, ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ಬಿಟ್ಟಿದ್ದಾಳ ತಾಯಿ. ಹಾಗಾಗಿ ದೀರ್ಘಾಯುಷ್ಮಾನ್ ಭವ, ಚೆನ್ನಾಗಿರಿ. ಇನ್ನೊಂದು ಕಾರ್ಡ್ ನೋಡೋಣ ಅಂತ ಅನ್ನಿಸ್ತಾ ಇದೆ. ವೀರಭದ್ರ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ಯುವರ್ ಸೈನ್ ಬೀಯಿಂಗ್ ಡಿಸ್ಟ್ರಾಯ್ಡ್, ಅಕ್ಸೆಪ್ಟ್ ಚಾರ್ಜಸ್, ಚೇಂಜಸ್, ಬಿ ಪ್ರೇಯರ್ಡ್ ಅಂತ ಇದೆ. ಪ್ರಾರ್ಥನೆಯನ್ನ ಮುಂದುವರಿಸಿ. ಹೀಗೆ ಕಾಲಭೈರವರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಶಿವನ ಆಶೀರ್ವಾದ ಇದೆ. ನಾನು ಎಂತಕ್ಕೆ ಹೀಲಿಂಗ್ ಕೊಟ್ಟೆ ಅಂತ ನನಗೂ ಅನ್ನಿಸ್ತಾ ಇತ್ತು. ಓವರ್ ಆಗಿ ನಾನೇನಾದ್ರೂ ಮಾಡ್ತೀನ ಕೆಲವು ಜೊತೆ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲ, ನೋಡಿ, ಯು ಆರ್ ಹೀಲಿಂಗ್ ಸಿಗ್ತಾ ಇದೆ, ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಸೊ ಯಾರು ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಪ್ರಯತ್ನ ಪಟ್ಕೊಳ್ಳಿ. ಅವ್ರ ಪ್ರಯತ್ನ ಅವ್ರದ್ದಿರ್ಲಿ. ಅವ್ರ ಚಂಡ ರುಂಡ ಮಾಲೆನ ಹೆಂಗ್ ಹಾಕೊಳ್ತಾಳೆ ದಕ್ಷಿಣ ಕಾಳಿ ಅಂದ್ರೆ, ಕೋಲ್ಕತ್ತಾ ಕಾಳಿಗೆ ಅಪೋಸಿಟ್ ದಕ್ಷಿಣ ಕಾಳಿ ಅಂತ ಅನ್ಸುತ್ತೆ. ಸೊ ಕೋಲ್ಕತ್ತಾಲಿ ನೆಲೆಸಿರೋಳು ನಾರ್ತ್ ಕಾಳಿ, ಸೌತ್ ಕಾಳಿ ಅಂಗಾಳ ಪರಮೇಶ್ವರಿ ಅಂತ ಅನ್ಸುತ್ತೆ. ಅಥವಾ ಕಾಳಿ ರೂಪದಲ್ಲಿ ಇರುವಂತ ಯಾವುದೇ ದೇವಿ ಇರಬಹುದು. ಅವಳ ಮನೋಹರ ರೂಪನ ನೋಡೋದಕ್ಕೆ ಸಾಲದು. ಆಗ್ಲಿ, ಒಳ್ಳೇದಾಗತ್ತೆ. ಈ ವಿಜಯದಶಮಿ ಅಷ್ಟರಲ್ಲಿ ಎಲ್ಲರಿಗೂ ಫೈನಲ್ ಆಗಿ ವಾರ್ನಿಂಗು. ವಿಜಯದಶಮಿ ಅಷ್ಟರಲ್ಲಿ ಎಲ್ಲರೂ ಎಂತೆಂಥ ಮಾಂತ್ರಿಕರಿದಾರೋ, ಎಂತೆಂಥ ಪ್ರಯೋಗಗಳನ್ನ ಕಲ್ತಿರೋರು ಯಾರೇ ಇದ್ರು ಅವರೆಲ್ಲ ಲೋಕ ರಕ್ಷಣೆಗೆ, ಸಮಾಜ ಸೇವೆಗೆ ಅಂತ ನಿಲ್ಬೇಕು. ಏನಾದ್ರೂ ಇವ್ರಿಗೆ ಹಾಳು ಮಾಡ್ತೀನಿ, ಅವ್ರಿಗೆ ಹಾಳು ಮಾಡ್ತೀನಿ, 1 ಗಂಟೆ ಪರಿಹಾರ, 1 ನಿಮಿಷದ ಪರಿಹಾರ, ತಟ್ಟನೆ ಪರಿಹಾರ, ಬಿಟ್ಟನೆ ಪರಿಹಾರ ಅಂತ ನಿಂತ್ರಿ ನಿಮಗ್ ಪರಿಹಾರ ಹೇಳಕ್ ಯಾರು ಇರಲ್ಲ. ಹುಷಾರಾಗಿ ಇರ್ರಿ. ಹಾಗಾಗಿ ಆ ಕಾಳಿ ನಗ್ನಗ್ತಾನೆ ಉತ್ತರ ಕೊಡ್ತಿದ್ದಾಳೆ. ನನ್ನ ಮಕ್ಳು ತಾನೇ ಕಟ್ ಹಾಕೋದು ಅಂತ ಸುಮ್ಮನೆ ಇದ್ದಾಳೆ. ಜೊತೆಗೆ ಈಗ ನಿಮ್ಗೆ ತೊಂದರೆ, ಯಾಕೆಂದ್ರೆ ನಿಮ್ಮ ಕರ್ಮಗಳು ವಾಪಸ್ ಬರುತ್ತಲ್ಲ ನಿಮ್ಗೆ ರಿಟರ್ನ್ ಆಗಿ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆವಾಗ ನೀವು ಕಷ್ಟಪಡಬಾರ್ದು ಅಂತ ಅಮ್ಮನೇ ನಿಮ್ಮನ್ನ ಸಂಹಾರ ಮಾಡಿ ತನ್ನೊಳಗೆ ಸಮಾಹಿತ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲ ನಿಮ್ಗೆ ಬದುಕೋ ಆಸೆ ಇದ್ರೆ ಆದಷ್ಟು ಬೇಗ ಒಳ್ಳೆಯವರಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಷ್ಟು ಮಾತಾರ ಬಿಸ್ನೆಸ್ಸಿಗೋಸ್ಕರ ಮಾಡ್ತಿದ್ದೀನಿ ಅಂತ ಯಾರ್ದೋ ಪ್ರಶ್ನೆ ಬಂತಿಲ್ಲಿ, ಅದಕ್ಕೆ ತೆಗೆದೆ ಇದು. ಬ್ಲೆಸ್ಸಿಂಗ್ಸ್ ಆಫ್ ಬಿಸ್ನೆಸ್ ಸಕ್ಸಸ್. ಬಹಳಷ್ಟು ರೂಪಗಳು ಇದೆ, ಬಹಳಷ್ಟು ರೂಪದಲ್ಲಿ ನೀವು ಬಿಸ್ನೆಸ್ ಮಾಡಬಹುದು. ಈ ವಿದ್ಯೆನ ಒಂದು ಲೋಕ ಕಲ್ಯಾಣಕ್ಕೆ ಉಪಯೋಗಿಸ್ಕೊಳ್ಳಿ. ಹಣ ಮಾಡಕ್ಕೆ 108 ದಾರಿ ಇದೆ, ಆ ದಾರಿಲಿ ಹಣ ಮಾಡಿ ಅಂತ ಹೇಳ್ತಿದ್ದಾಳೆ. ಮಿಕ್ಕಿದ್ದು ನಿಮ್ಗೆ ಬಿಟ್ಟಂತ ವಿಚಾರ. ಇದಿಷ್ಟು ಮಾಹಿತಿ ಬಂದಿದ್ದು. ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಯಾರೋ ಹೇಳ್ತಿದ್ದಾರೆ, ನೋಡ್ತಾ ಇರು ನಿನ್ನನ್ನೇ ಇಲ್ಲ ಅನ್ಸ್ಬಿಡ್ತೀನಿ, ಈಗ ಕೊಟ್ಟಿರೋ ಸಾಲದು ನಿಂಗೆ ಇನ್ನ ಕೊಡ್ತೀನಿ, ಇನ್ನ ರೀಡಿಂಗ್ ನಿಲ್ಲಿಸ್ತೀನಿ ಅಂತ. ಹೋಗ್ಲಿ ಬಿಡೋ ಅಣ್ಣ ತಮ್ಮ, ನಿಲ್ಸಂಗಿದ್ರೆ ನಿಲ್ಸು, ನೋಡೇ ಬಿಡ್ತೀನಿ ನಾನು. ಸೊ ನೀನೇ ನಿಲ್ಲಿಸ್ತೀಯ, ನೀನೇ ತೆಗಿತೀಯ, ಯಾಕೆಂದ್ರೆ ನನ್ನ ರೀಡಿಂಗ್ ಇಂದ ಮಾತ್ರ ನಿಂಗೆ ಮಾಹಿತಿ ಸಿಗೋದು. ಅದಕ್ಕೆ ಅಯ್ಯೋ, ಒಳ್ಳೆ ಬುದ್ಧಿ ಕೊಡ್ಲಿ ನಿಮ್ಗೆ ಯಾವಾಗ್ತೀವಿ. ಒಳ್ಳೇದಾಗ್ಲಿ ಎಲ್ರಿಗೂ.
ಸೊ ಯಾರು ಸೀರಿಯಸ್ ಆಗಿ ತಗೊಂಬೇಡಿ, ತಮಾಷೆಯಾಗಿ ನಗ್ನಗ್ತಾ ಜೀವನನ ಎದುರಿಸಿ. ಸಿಗೋಣ ಮುಂದಿನ ವಿಡಿಯೋಲಿ. ನಾನು ಗುರುಗಳ ದರ್ಶನ ಮಾಡಿಕೊಂಡು ಜೈ ಆಂಜನೇಯ ಅಂತ ಹೇಳಿ ಬರ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.